ನಿಜ ಆಗಕ್ ಸಾಧ್ಯನೇ ಇಲ್ಲ. ಏನೇ ಬರ್ತಿದ್ಯಾ ಇದ್ರಲ್ಲಿ? ನಿಜ ಹೇಳು, ನೀನೇ ಏನೇನೋ ಬರ್ತಿದ್ಯೋ. ಅವಳೇ ಬೇರೆ, ನಾನ್ಯಾಕೆ ಸುಳ್ಳು ಬರೀಲಿ ಮೇಡಮ್? ಇದರಿಂದ ನನಗೇನು ಸಿಗುತ್ತೆ? ಫಸ್ಟ್ ಟೈಮ್ ಟೆಸ್ಟ್ ಮಾಡಿದಾಗ ನನಗೂ ಶಾಕ್ ಆಯಿತು. ನಾನು ಡೌಟಲ್ಲೇ ಮತ್ತೆ ಮತ್ತೆ ಟೆಸ್ಟ್ ಮಾಡಿನೇ ರಿಪೋರ್ಟ್ ಬರ್ದಿರೋದು. ಆ ಕಪ್ಪುಡ್ಗಿನೇ ಆ ಮನೆ ಮಗಳು, ನೀವಲ್ಲ. ನಿಮ್ಗೂ ಆ ಆಸ್ತಿ ಪಾಸ್ತಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಎಲ್ಲ ಅವಳದು. ಅವಳೇ ನಿಜವಾದ ಮಗಳು, ಅವಳೇ ನಿಜವಾದ ಓನರ್. ಏನೇ ಅಂದೆ? ಅವಳ ಇದಕ್ಕೆಲ್ಲ ಓನರು? ಅದ್ ಸಾಧ್ಯನೇ ಇಲ್ಲ. ಓ ಮೇಡಮ್, ಎಲ್ಲ ಆ ಕಪ್ಪುಡ್ಗಿದೆ ಅಂದೆ. ನಿಮ್ಮ ಅಪ್ಪ ಅಮ್ಮ ಎಲ್ಲೋ ಇರ್ಬೇಕು, ಇವರಲ್ಲ. ನೋ ನೋ, ಇನ್ನೊಂದ್ಸಲ ನಿನ್ ಬಾಯಲ್ಲಿ ಮಾತ್ ಬಂತು ಅಂದ್ರೆ ನಿನ್ ಕತೆ ಮುಗಿಸ್ಬಿಡ್ತೀನಿ. ಸರಿಯಾಗಿ ಕೇಳಿಸ್ಕೊ. ಇನ್ನೊಂದ್ 2 ದಿನ ಚೆನ್ನಾಗಿ ಬದುಕ್ಬೇಕು ಅನ್ನೋ ಆಸೆ ಇದ್ರೆ ಈ ಮ್ಯಾಟ್ರನ್ನ ಇವತ್ತಿಗೆ ಮರ್ತು ಬಿಡು. ನೀನ್ ಯಾವ ಟೆಸ್ಟು ಮಾಡಿಲ್ಲ, ನನ್ನ ಕೈಗೆ ಯಾವ ರಿಪೋರ್ಟು ಕೊಟ್ಟಿಲ್ಲ. ಈ ತರದೊಂದು ಇನ್ಸಿಡೆಂಟ್ ನಡೆದಿದೆ ಅಂತ ನೆನ್ಪಲ್ಲೇ ಇರಬಾರ್ದು. ಅಪ್ಪಿ ತಪ್ಪಿ ಈ ರಿಪೋರ್ಟ್ ವಿಷಯ ಏನಾದ್ರೂ ಹೊರಗಡೆ ಹೋದ್ರೆ ನಿನ್ ಉಸಿರು ನಿನ್ ದೇಹ ಬಿಟ್ಟು ಬರುತ್ತೆ. ನನ್ ಏನ್ ಮಾಡಕ್ಕೂ ಹಿಂದೆ ಮುಂದೆ ನೋಡಲ್ಲ, ಸಾಯಿಸ್ಬಿಡ್ತೀನಿ, ನೆನ್ಪಿಟ್ಕೋ. ಯಾಕೆ ಮೇಡಮ್, ಏನಾಯ್ತು? ಅಂತದೇನ್ ಬರ್ತಿದೆ ಆ ರಿಪೋರ್ಟ್ ಅಲ್ಲಿ? ಬಾಯ್ ಮುಚ್ಕೊಂಡಿದ್ರೆ ಸರಿ. ಸರಿಯಾಗಿ ಕೇಳಿಸ್ಕೊ. ಇದಕ್ಕೂ ನಿನ್ಗೂ ಯಾವ್ದೇ ಸಂಬಂಧ ಇಲ್ಲ ನಾಗಿದ್ಬಿಡು. ಇಲ್ಲ ಅಂದ್ರೆ ನಿನ್ನ. ಅಯ್ಯೋ ಮ್ಯಾಮ್, ಲಂಚ ಧಮಕಿ ಆಗ್ತಿದ್ದೀರಾ? ಅವ್ಳು ಸ್ವಲ್ಪ ದುಡ್ಡು ಕೊಡ್ತೀನಿ ಅಂದಿದ್ದಕ್ಕೆ ಆ ರಿಪೋರ್ಟ್ ತಗೊಂಡು ಇಲ್ಲಿ ತನಕ ಬಂದೆ. ಅದ್ರಲ್ಲಿ ಏನೇ ತಿಂತಾರೋ ನಂಗೆ ಗೊತ್ತಿಲ್ಲ. ನಾನು ಹೋಗ್ತೀನಿ. ಅದ್ ನಿಮ್ ಮನೆನೂ ಅಲ್ಲ, ಅವ್ರ ನಿಮ್ಮ ಅಪ್ಪ ಅಮ್ಮನೂ ಅಲ್ಲ. ಅವರೇ ಬೇರೆ, ನೀವೇ ಬೇರೆ. ಸತ್ಯ ಅದೇ ಇರುವಾಗ ನಿಮಗ್ ಅರ್ಥ ಆಗೋವರೆಗೂ ಅದನ್ನೇ ಹೇಳ್ಬೇಕಾಗತ್ತೆ. ನೀವ್ ಯಾರನ್ನ ನಿಮ್ಮ ಅಪ್ಪ ಅಮ್ಮ ಅನ್ಕೊಂಡಿದಿರೋ ಅವ್ರಿಗೂ ನಿಮಗೂ ಯಾವುದೇ ರೀತಿಯ ರಕ್ತ ಸಂಬಂಧನೂ ಇಲ್ಲ. ನಿಮ್ ನಿಜವಾದ ಅಪ್ಪ ಅಮ್ಮ ಬೇರೆ ಎಲ್ಲೋ ಇದಾರೆ. ಹುಟ್ಟಾನೆ ಆಸ್ಪತ್ರೆಯಲ್ಲಿ ನೀವು ನಿಮ್ಮ ಅಪ್ಪ ಅಮ್ಮ ಹುಟ್ಟಿರೋ ನಿಜವಾದ ಮಗಳು ಅದ್ಲು ಬದ್ಲು ಆಗಿ ನೀವ್ ಆ ಮನೆಗ್ ಬಂದಿದ್ದೀರಾ. ಇದೇ ಸತ್ಯ. ಆ ಮನೆ ನಿಮಗ್ ಸೇರಿದ್ದಲ್ಲ. ನಿಮ್ ನಿಜವಾದ ಅಪ್ಪ ಅಮ್ಮ ಬೇರೆ ಎಲ್ಲೋ ಇದಾರೆ. ಹುಟ್ಟಾನೆ ಆಸ್ಪತ್ರೆಯಲ್ಲಿ ನೀವು ನಿಮ್ಮ ಅಪ್ಪ ಅಮ್ಮ ಹುಟ್ಟಿರೋ ನಿಜವಾದ ಮಗಳು ಅದ್ಲು ಬದ್ಲು ಆಗಿ ನೀವ್ ಆ ಮನೆಗ್ ಬಂದಿದ್ದೀರಾ. ಇದೇ ಸತ್ಯ. ಆ ಮನೆ ನಿಮಗ್ ಸೇರಿದ್ದಲ್ಲ. ಅವತ್ತು ಆಫೀಸಿಗೆ ಬಂದಾಗ ನೀವೇ ಏನೋ ಹೇಳಿದ್ರಿ ಅಲ್ವಾ, ನಮ್ಮನೆ ವಾಚ್ಮ್ಯಾನ್ಗೂ ನನ್ನ ಅಪ್ಪ ಅಮ್ಮ ನಿಜವಾದ ಮಗಳ ಅಂತ ಡೌಟ್ ಬರುತ್ತೆ, ನಮ್ ಕಲರ್ ನೋಡಿದ್ರೆ ಯಾರಿಗೇ ಆಗ್ಲಿ ಆತರ ಅನ್ಸುತ್ತೆ ಅಂತ. ಕೇಳಿಸ್ಕೊಳ್ಳಿ, ಅವರು ಕರೆಕ್ಟ್ ಆಗೇ ಹೇಳಿದ್ದಾರೆ. ರಕ್ತನೇ ಬೇರೆ ಬೇರೆ ಇರುವಾಗ ಇನ್ ಕಲರ್ ಹೇಗ್ ಮ್ಯಾಚ್ ಆಗುತ್ತೆ? ಬೇರೆ ಯಾರೋ ಒಬ್ಳು ಹುಡುಗಿ ಇರ್ಬೇಕಾದ ಜಾಗದಲ್ಲಿ ನೀವಿದ್ದೀರಾ. ನೀವಿರ್ಬೇಕಾದ ಜಾಗದಲ್ಲಿ ಇನ್ಯಾರೋ ಒಬ್ಳು ಹುಡುಗಿ ಬೆಳೀತಾ ಇದ್ದಾಳೆ. ಒಟ್ನಲ್ಲಿ ನಿಮ್ ಮನೇಲಿ ಅವಳ ಮನೇಲಿ ನೀವು, ನಿಮ್ಮಪ್ಪ ಅಮ್ಮ ಅವಳಿಗೆ, ಅವಳಪ್ಪ ಅಮ್ಮ ನಿಮಗೆ. ಇದೇ ನಡೀತಾ ಇರೋದು 23 ವರ್ಷದಿಂದ.
ಮಿಸ್ಟರ್ ಚಂದ್ರಶೇಖರ್. ಮೇಡಮ್, ಹಲ್ವಾ ಅವ್ರು ಮಾಡಿದಲ್ಲ, ಅಂಕಲ್ ನಿಮ್ಗೋಸ್ಕರ ಮಾಡಿರೋದು. ಅವ್ರು ಮಾಡಿದ್ದು ಅಂದಿದ್ದಕ್ಕೆ ಬೇಡ ಅಂದಿತ್ತು. ಅವ್ರ ಕೈ ಟಚ್ ಆದ್ರೆ ಸ್ವೀಟ್ ಆಗಿರಲ್ಲ. ಸ್ವಲ್ಪ ಬಿಸಿನೀರು ಸಿಗ್ಬೋದಾ? ತಾಯ್ರೆ, ಸಮಯ ಮೀರ್ತಾ ಇದೆ, ಸ್ವಲ್ಪ ಬೇಗ ಹುಡುಗಿನ ಕರ್ಕೊಂಬನ್ನಿ. ಸರಿಯಾದ ಸಮಯದಲ್ಲಿ ಉಂಗುರ ಬದಲಾಯಿಸೋ ಶಾಸ್ತ್ರ ನಡೆದ್ರೆ ಪ್ರಶಸ್ತವಾಗಿರುತ್ತೆ. ನಕ್ಷತ್ರ, ಹೋಗ್ ಪಾಪುನ್ ಕರ್ಕೊಂಬ, ಎಲ್ಲ ಕಾಯ್ತಾ ಇದೀವಿ ಅಂತ ಹೇಳು. ಏನಮ್ಮ, ಶ್ವೇತಾ ರೆಡಿ ಆದ್ಲಾ? ಓಲೆ ಸಿಕ್ತಾ? ಹಾ, ಸಿಕ್ತು ಬರ್ತಾರೆ. ಅವರು ರೂಮಲ್ಲೇ ಇದ್ದಾರಾ? ಹಾ, ರೂಮಲ್ಲಿ ಇದ್ದಾರೆ. ಎಲ್ಲೋಗ್ತಿದ್ಯಾ? ಕೂತ್ಕೊಮ್ಮ. ಇಲ್ಲ, ನಾನು ಹೊರಡ್ತೀನಿ. ಇನ್ನೇನ್ ರಿಂಗ್ ಎಕ್ಸ್ಚೇಂಜ್ ಆಗತ್ತೆ, ಅಷ್ಟೊಂದು ಅರ್ಜೆಂಟ್ ಏನು? ಕೂತ್ಕೋ. ನಮ್ ಪಾಪುಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಅಷ್ಟು ಫ್ರೆಂಡ್ಸ್ ಅಲ್ಲಿ ನಿನ್ನ ಇನ್ವೈಟ್ ಮಾಡಿದಾಳೆ ಅಂದ್ರೆ ನೀನ್ ಸ್ಪೆಷಲ್ ಫ್ರೆಂಡ್ ಇರ್ಬೇಕು. ನೀನೇ ಇಲ್ಲ ಅಂದ್ರೆ ಅವಳು ಬೇಜಾರ್ ಮಾಡ್ಕೊಂತಾಳೆ. ಇದ್ ಹೋಗು. ಇಲ್ಲ, ನಂಗೇನೋ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಲೇಬೇಕು. ನಕ್ಷತ್ರ, ಹೋಗ್ ಪಾಪುನ್ ಕರ್ಕೊಂಬ. ಮೇಡಮ್, ಮೇಡಮ್ ಏನಾಯ್ತು? ಯಾಕೆ ಮೇಡಮ್, ಏನಾಯ್ತು? ನನ್ನ ಹೆಸರೇನು ಕೂಗಿದ್ರಿ? ಏನಾದ್ರೂ ಬೇಕಿತ್ತಾ? ನಿಮ್ಮ ಒದ್ದಾಟ ನನ್ಗೆ ಅರ್ಥ ಆಗುತ್ತೆ. ಯಾರಿಗಾದ್ರೂ ಹೀಗಾಗೋದು ಸಹಜನೇ. ಇವತ್ತಿಂದ ನಿಮ್ಮ ಜೀವನನೇ ಬದಲಾಗುತ್ತೆ. ಯಾವುದು ಹಿಂದಿನ ಥರ ಇರಲ್ಲ. ಇಷ್ಟು ದಿನ ಈ ಮನೆ ಮಗಳಾಗಿದ್ರಿ, ಇನ್ಮೇಲೆ ಆಗಿರಲ್ಲ ಅಲ್ವಾ? ಮುಂದೆ ಈ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಅಂತ ನೆನೆಸ್ಕೊಂಡು ಟೆನ್ಷನ್ ಆಗಿರಬೇಕು. ಅದಕ್ಕೇನ ಇಷ್ಟು ಎದುರಿರೋದು? ಏನೋ ನಾನು ಈ ಮನೆ ಮಗಳಲ್ವಾ? ನಾನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಏನು ಹೇಳ್ತಿದ್ಯಾ? ಏನು ಮೇಡಮ್ ಈಗ ಕೇಳ್ತಿದ್ದೀರಾ? ಇವತ್ತು ನಿಮ್ಮ ಎಂಗೇಜ್ಮೆಂಟು ಅಂದರೆ ಇವತ್ತಿಂದ ನೀವು ಈ ಮನೆ ಮಗಳಲ್ಲ, ಶಕುಂತಲಾ ದೇವಿಯವ್ರ ಮನೆ ಸೊಸೆ ಆದಂಗೆ. ಇನ್ನು ಸ್ವಲ್ಪ ದಿನಕ್ಕೆ ಮದುವೆ ಮಾಡ್ಕೊಂಡು ನೀವು ಈ ಮನೆ ಬಿಟ್ಟು ಆ ಮನೆಗೆ ಹೋಗ್ತಿರಲ್ವಾ, ಅದಕ್ಕೆ ಯಾಕೆ ಕೇಳಿದೆ. ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ ಮೇಡಮ್. ಆದರೆ ಏನು ಮಾಡೋದು, ಹೆಣ್ಣಾಗಿ ಹುಟ್ಟಿದ ಮೇಲೆ ಎಲ್ರಿಗೂ ಇದ್ದಿದ್ದೆ. ಸರಿ, ಈಗ ಬನ್ನಿ
ಎಲ್ಲರೂ ಕಾಯ್ತಿದ್ದಾರೆ ಉಂಗುರ ಬದಲಾಯಿಸ್ಕೋಬೇಕಂತೆ. ಮೇಡಮ್ ಒಂದು ನಿಮಿಷ, ನಿಮ್ಮ ಓಲೆ. ತುಂಬ ಮುದ್ದಾಗಿ ಕಾಣ್ತಿದ್ದೀರಾ ಮೇಡಮ್. ಯಾವಾಗಲೂ ಹೀಗೆ ಖುಷಿಯಾಗಿರಿ. ಎಲ್ಲರೂ ಇದೀರಾ ಅಲ್ವಾ? ತಾಂಬೂಲನ ಬದಲಾಯಿಸ್ಕೊಬೋದಲ್ವಾ? ಹಾ ಆಗ್ಬೋದು. ಸರಿ, ಇದು ನಿಂತ್ಕೊಳ್ಳಿ. ಅಮ್ಮ, ಇಬ್ರು ಸ್ಥಳ ಬದಲಾವಣೆ ಮಾಡ್ಕೊಳ್ಳಿ. ಈಗ ಹೆಣ್ಣಿನ ಕಡೆಗೆ ಆಹ್ವಾನ ಮಾಡಿ. ಈಗ ಉಂಗುರ ಬದಲಾಯಿಸ್ಕೊಳ್ಳೋ ಸಮಯ. ಉಂಗುರ ಕೊಡಿ, ಗಂಡು ಹೆಣ್ಣು ಉಂಗುರ ಬದಲಾಯಿಸ್ಕೊಳ್ಳಿ. ಆರ್ತಿ, ಉಂಗುರ ತಗೊಂಬ. ಅಯ್ಯೋ, ಬೀರುಳಿದೆ, ತಗೊಂಡ್ಬರ್ತೀನಿ. ಹಾ.